ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನೀಟ್ ಎಕ್ಸಾಮ್ ಬರೆಯೋ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ಜನ ಏನು ಅನ್ಕೋತಾರೆ ಅಂದರೆ, ನಾವು ನೀಟ್ ಎಕ್ಸಾಮಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗೆದ್ರೆ ನಮಗೆ ಟಾಪ್ ಕಾಲೇಜ್ MBBS ಕಾಲೇಜ್ ಸಿಗುತ್ತೆ, ನಾವು ಡಾಕ್ಟರ್ ಆಗ್ಬೋದು ಅಂತ. ಆದರೆ ನೀಟ್ ಎಕ್ಸಾಮಲ್ಲಿ ನಿಮ್ಮ ರ್ಯಾಂಕ್ ಸ್ವಲ್ಪ ಕಡಿಮೆ ಬಂದರೂ, ನಿಮ್ಮ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದರೂ ಕೂಡ ನೀವು ಡಾಕ್ಟರ್ ಆಗ್ಬೋದು. MBBS ಹೊರತುಪಡಿಸಿ ಇನ್ನೂ ಹಲವಾರು ಕೋರ್ಸ್ಗಳಿವೆ, ಅದ್ರ ಮುಖಾಂತರ ನೀವು ಡಾಕ್ಟರ್ ಆಗ್ಬೋದು. ತುಂಬ ಜನಕ್ಕೆ ಗೊತ್ತಿರಲ್ಲ. ಸ್ಪೆಷಲ್ ಆಗಿ ಈ ವಿಡಿಯೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ವಿದ್ಯಾರ್ಥಿಗಳು ಏನು ಅನ್ಕೋತಾರೆ ಅಂದರೆ, ಈ ಸಲ ನನ್ನ ಮಾರ್ಕ್ಸ್ ಕಡಿಮೆ ಬಂದಿದೆ, ನೀಟ್ ಮತ್ತೊಂದು ಸಲ ಬರೆಯೋಣ, ಡ್ರಾಪ್ ತಗೊಳ್ಳೋಣ ಅಂತ ನೋಡ್ತಾ ಇರ್ತಾರೆ. ಆದರೆ ಬೇಡ, ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಕೋರ್ಸ್ಗಳಿಂದ ನೀವು ಡಾಕ್ಟರ್ ಆಗ್ಬೋದು ಅಂತ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ತುಂಬ ಜನ ಕೋಚಿಂಗ್ ಸೆಂಟರ್ನಲ್ಲಿ ಓದ್ತಾ ಇದ್ದೀರಾ, ಅಲ್ಲಿ ಜಾಸ್ತಿ ಇದ್ರ ಬಗ್ಗೆ ತಿಳಿಸ್ಕೊಡಲ್ಲ. ಜಾಸ್ತಿ ಫೋಕಸ್ ಮಾಡೋದು MBBS ಅಂತ. ಆದರೆ MBBS ಹೊರತುಪಡಿಸಿ ಕೂಡ ಇನ್ನೂ 6 ಕೋರ್ಸಸ್ಗಳಿವೆ. ಆ ಕೋರ್ಸಸ್ಗಳ ಮುಖಾಂತರ ನೀವು ನಿಮ್ಮ ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡ್ಕೋಬೋದು. ನೀವೇನಾದರೂ ಈ ಸದ್ಯಕ್ಕೆ ನಿಮ್ಮ ಮಾಕ್ ಟೆಸ್ಟ್ನಲ್ಲಿ ಕಡಿಮೆ ಅಂಕ ಬರ್ತಿದ್ರೆ ನಿಮಗೆ ಡೌಟ್ ಇರುತ್ತೆ, MBBS ಸಿಕ್ತೋ ಇಲ್ಲೋ ಅಂತ. ಆದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ, ನೀಟ್ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ, ಮೊದಲನೇದಾಗಿ ನೀವು MBBS ಮುಖಾಂತರ ನೀವು ಡಾಕ್ಟರ್ ಸೀಟನ್ನು ತೆಗೆದುಕೊಳ್ಬೋದು. MBBS ಇದು 5.5 ಇಯರ್ ಕೋರ್ಸ್ ಇರುತ್ತೆ. ಜನರಲ್ ಆಗಿ 4.5 ಇಯರ್ಸ್ ಕೋರ್ಸ್ ಇರುತ್ತೆ. 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ಇನ್ನು ನಿಮ್ಗೆ ಏನಾದರೂ ಅಂಕ ಕಡಿಮೆ ಬರ್ತಿದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಇನ್ನೂ ತುಂಬ ಕೋರ್ಸ್ಗಳಿವೆ, ಇವಾಗ ನಾನು ಹೇಳ್ತೀನಿ. ಅದ್ರ ಮುಖಾಂತರ ನೀವು ನಿಮ್ಮ ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡ್ಕೋಬಹುದು. ಇನ್ನು ಸೆಕೆಂಡ್ ಆಗಿ BDS ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂತ. ಇದು ಕೂಡ 5.5 ಇಯರ್ ಕೋರ್ಸ್ ಇರುತ್ತೆ. ಇದರಲ್ಲಿ ನೀವು ಡೆಂಟಿಸ್ಟ್ ಆಗ್ಬೋದು. ಇನ್ನು ಮೂರನೇದಾಗಿ BAMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ. ಇದರಲ್ಲಿ ಮೇಜರ್ ಆಗಿ ಆಯುರ್ವೇದಿಕ್ ಹಾಗೂ ಮಾಡರ್ನ್ ಮೆಡಿಸಿನ್ ಎರಡೂ ಕಲಿಸ್ತಾರೆ. ಇದು ಕೂಡ 5.5 ಇಯರ್ ಕೋರ್ಸ್ ಇರುತ್ತೆ. ಇನ್ನೂ ನಿಮಗೆ ರ್ಯಾಂಕ್ ಕಡಿಮೆ ಬಂದರೆ ನೀವು BHMS ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ಈ ಎಲ್ಲ ಕೋರ್ಸ್ ಹೊರತುಪಡಿಸಿ ನೀವೇನಾದರೂ ಸೆಪ್ರೇಟಾಗಿ ಕೋರ್ಸ್ ಬೇಕಂದರೆ, ನೀವೇನೋ ಪ್ರಾಣಿ ಪ್ರಿಯರಾಗಿದ್ದರೆ ನಿಮ್ಗೆ ಈ ಕೋರ್ಸ್ ನಿಮಗಾಗಿ, ನಿಮ್ಮ ರ್ಯಾಂಕ್ ಏನಾದರೂ ಚೆನ್ನಾಗಿದ್ದರೆ ನೀವು ವೆಟರ್ನರಿ ಡಾಕ್ಟರ್ ಕೂಡ ಆಗ್ಬೋದು. ಇದಕ್ಕೆ ಬಿಟ್ಟು ಇನ್ನೂ ಒಂದು ಕೋರ್ಸ್ ಇದೆ, ಅದೇನಂದರೆ BNYS ಅಂತ. BNYS ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ. ಇದು ಕೂಡ 5.5 ಇಯರ್ಸ್ ಡ್ಯೂರೇಷನ್ ಇರುತ್ತೆ. 4.5 ಇಯರ್ಸ್ ಕೋರ್ಸ್ ಪ್ಲಸ್ 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ನಿಮಗೀಗ ಅರ್ಥ ಆಗಿದೆ ಅನಿಸುತ್ತೆ. ನಾಟ್ ಓನ್ಲಿ MBBS, ಅದಕ್ಕೆ ಬಿಟ್ಟು ಹಲವಾರು ಕೋರ್ಸ್ಗಳಿವೆ. ಇದ್ರ ಮುಖಾಂತರ ನೀವು ನಿಮ್ಮ ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡ್ಕೋಬೋದು. ನಿಮ್ಗೇನಾದರೂ ಡಾಕ್ಟರ್ ಆಗೋದು ಇಷ್ಟ ಇಲ್ಲ, ಅಥವಾ ನಿಮಗೆ ಇನ್ನೂ ಕಡಿಮೆ ಅಂಕ ಬಂದಿದ್ರೆ ಕೌನ್ಸಿಲಿಂಗ್ನಲ್ಲಿ ಯಾವ ಕೋರ್ಸನ್ನು ನಾವು ತಗೋಬೇಕು, ನಿಮಗೆ MBBS ಸಿಕ್ಕಿಲ್ಲ, ನಾ ಹೇಳಿದ ಇಷ್ಟು ಕೋರ್ಸ್ಗಳು ನಿಮ್ಗೆ ಸಿಕ್ಕಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕೋರ್ಸ್ಗಳಿವೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೇನು ಇಷ್ಟ ಇದ್ದರೆ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಇನ್ನು ಮೆಡಿಕಲ್ ಫೀಲ್ಡ್ಗೆ ರಿಲೇಟೆಡ್ ಆಗಿರುವ ಸ್ವಲ್ಪ ಕೋರ್ಸಸ್ ಇವೆ. ಅವೇನೆಂದರೆ BSc ನರ್ಸಿಂಗ್, ಇದು ಜನರಲ್ ಆಗಿ 4 ಇಯರ್ ಕೋರ್ಸ್ ಇರುತ್ತೆ. ಇನ್ನು BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಇದು 4.5 ಇಯರ್ಸ್ ಕೋರ್ಸ್ ಇರುತ್ತೆ. ಇನ್ನು BOT ಬ್ಯಾಚುಲರ್ ಆಫ್ ಅಕ್ಯುಪೇಷನ್ ಥೆರಪಿಸ್ಟ್ ಅಂತ. ಇನ್ನು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಸುತ್ತಮುತ್ತಲಿನ ಹಾಸ್ಪಿಟಲಲ್ಲಿ ಜನರಲ್ ಆಗಿ ನೀವು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡ್ಕೊಳ್ಳೋಕೆ ಹೋದರೆ ನಿಮಗೆ ಸಪ್ರೇಟ್ ಆಗಿ ಸ್ವಲ್ಪ ಜನ ಅಲ್ಲಿ ಕಾಣ್ತಾರೆ. ಅವು ಕೂಡ ಇದೇ ಫೀಲ್ಡ್ನಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಅದರಲ್ಲಿ ಸ್ಪೆಷಲ್ ಆಗಿ ರೇಡಿಯೋಲಜಿಸ್ಟು ಅಂದರೆ ನಿಮ್ಮ ಎಕ್ಸ್ರೇ, MRI ಇವೆಲ್ಲ ತೆಗಿತಾರಲ್ಲ ಅವರು. ಇನ್ನು ನಿಮ್ಮ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಸ್ಪೆಷಲ್ ಫ್ಯಾಕಲ್ಟಿ ಇರುತ್ತೆ ಅಲ್ಲಿ, ಅವರು ಕೂಡ ಇದೇ ಕೋರ್ಸ್ ಮುಖಾಂತರ ಹೋಗಿನವ್ರು ಇರ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಬಂದಿರುತ್ತೆ, ಯಾವ ಕೋರ್ಸ್ಗಳಿಂದ ನಾವು ಡಾಕ್ಟರ್ ಆಗ್ಬೋದು, ಇನ್ನು ಯಾವ ಕೋರ್ಸ್ಗಳಿಂದ ನಾವು ಮೆಡಿಕಲ್ ಫೀಲ್ಡಲ್ಲಿ ಇರ್ಬೋದು ಅಂತ ನಿಮಗೆ ಐಡಿಯಾ ಬಂದಿರುತ್ತೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೆ ಕೂಡ ಇದ್ರ ಬಗ್ಗೆ ಐಡಿಯಾ ಬರುತ್ತೆ. ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ, ಇನ್ನು ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ.
ನೀವೇನಾದರೂ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇನ್ನು ನೀಟ್ ಹಾಗೂ KCTಗೆ ಬೇಕಾದ ಎಲ್ಲ ಅಪ್ಡೇಟ್ಗಳು ತಲುಪಿಸ್ತಾ ಇರ್ತೀವಿ.